ಮಲ್ಲಮ್ಮ ಬರಬಾರ್ದಾಗಿತ್ತು, ಏನು ಅವಶ್ಯಕತೆ ಇಲ್ಲ. ಸುಮ್ಮನೆ ಬಂದು ತಲೆ ನಾಲ್ಕು ಕೂದಲಿಗೆ 6 ಗಂಟೆ ಸ್ನಾನ ಮಾಡ್ತಾನೆ. ಚಂದ್ರಪ್ಪ ಬೇಕ ಅವನು ಅದೇ ಡಾಕ್ ನಾಯಿ ಜೊತೆ ಅವನು ನಾಯಿ ಆಗ್ಬಿಟ್ಟವನೆ. ನೋಡ್ತೀರಾ ಸರ್ ಬಿಗ್ ಬಾಸ್ ನೋಡ್ತೀನಿ. ಯಾರು ಇಷ್ಟ ನಿಮಗೆ ಬಿಗ್ ಬಾಸ್ ಅಲ್ಲಿ? ನಮಗೆ ನಮ್ಮ ಮಂಡ್ಯದ ಗಂಡು ಗಿಲ್ಲಿ. ಯಾಕೆ ಸರ್? ಅವನು ಒಂದು ಅವ್ರ ಕಾಮಿಡಿ ಎಲ್ಲ ಚೆನ್ನಾಗಿ ಮಾಡ್ತಾನೆ, ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಅವನೇ ಗೆಲ್ಬೇಕು, ಅವನೇ ಗೆದ್ದೇ ಗೆಲ್ತಾನೆ. ಈ ಸಲ ಬಿಗ್ ಬಾಸ್ ಅಲ್ಲಿ ಇವ್ರು ಬರಬಾರ್ದು ಅಂತ ಯಾರು? ಮಲ್ಲಮ್ಮ ಬರಬಾರ್ದಾಗಿತ್ತು, ಏನು ಅವಶ್ಯಕತೆ ಇಲ್ಲ ಬಿಗ್ ಬಾಸ್ ಅಲ್ಲಿ. ಯಾಕಂದ್ರೆ ಉತ್ತರ ಕರ್ನಾಟಕದ ಹಳ್ಳಿ ಉತ್ತರ ಕರ್ನಾಟಕದಲ್ಲಿ ಏನಾರಾಗ್ಲಿ ಅವಶ್ಯಕತೆ ಇಲ್ಲ ಅವ್ರಿಗೆ ಬಿಗ್ ಬಾಸ್. ಏಜ್ ಆಗಿದೆ ಪ್ಲಸ್ ಏನು ಆಟ ಆಡಕ್ಕಂತ ಇದೇನಿಲ್ಲ, ಮಾತು ಬೇರೆ ಸರಿ ಇಲ್ಲ, ಆಡಕ್ಕಾಗಲ್ಲ ಅವಳು ಮಲ್ಲಮ್ಮ. ಗಿಲ್ಲಿ ಗೆಲ್ತಾನೆ, ಗಿಲ್ಲಿ ಚೆನ್ನಾಗಿ ಆಡ್ತಾ ಇದ್ದಾನೆ. ಗಿಲ್ಲಿ ಪೇರ್ ಕಾವ್ಯ ಪೇರ್ ಚೆನ್ನಾಗಿದೆ. ಅವಳು ಬರ್ತಾಳೆ, ಅವಳು ಸೈನ್ ಬರ್ತಾಳೆ. ಇನ್ನೊಂದು ಡಾಕ್ ಸತೀಶ್ ಅನ್ನೋ ಹೆಸರು ಕೇಳಿದ್ರೆ ಅವ್ನು ವೇಸ್ಟ್, ಅವನು ಸುಮ್ಮನೆ, ಅವನು ಖಾಲಿ ಪಲಾವ್. ಸುಮ್ಮನೆ ಬಂದವನೆ ತಲೆ ನಾಲ್ಕು ಕೂದಲಿಗೆ 6 ಗಂಟೆ ಸ್ನಾನ ಮಾಡ್ತಾನೆ. ಏನು ಮಾಡ್ತೀರಾ ಅವ್ನು ಕಟ್ಕೊಂಡು? ಅವನಿಗೆ ಬಿಗ್ ಬಾಸ್ಗೆ ಅವಶ್ಯಕತೆ ಇಲ್ಲ. ಅವನು ಹೌದು, ಅವ್ರದ್ದೊಂದು ಇನ್ನೂ ಸ್ಟೇಟ್ಮೆಂಟ್ ಇದೆ, 100 ಕೋಟಿ ನಾಯಿ ಇದೆ ಅಂತ ಹೇಳಿದ್ರೆ. 100 ಕೋಟಿ ಅದೇ ನಮ್ಮ ಬೋಟಿ, ನಮ್ಮ ಗಿಲ್ಲಿ ಹೇಳ್ದ ಗೊತ್ತಾ, ನಮ್ಮ ರೋಡಲ್ಲಿ ಬೋಟಿ ಹಾಕ್ಬಿಟ್ರು ಬರ್ತಾರೆ 100 ನಾಯಿ ಅಂತ. ಆ ಥರ ನಾಯಿಗೆಲ್ಲ ಅವನು 100 ಕೋಟಿ ಅವಶ್ಯಕತೆ ಇಲ್ಲ. ನೀವು ಯಾವತ್ತರ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ನಾವು ನೋಡೂ ಇಲ್ಲ ಕಣ್ಣಲ್ಲಿ. 100 ಕೋಟಿ ನಾಯಿಗಳೆಲ್ಲ ನೋಡಿಲ್ಲ ಅಂತೀರಾ? ಸುಳ್ಳು ಹೇಳ್ತಾರೆ ಅಂತೀರಾ? ಅವ್ನು ಬರೀ ಫುಲ್ ಡೌರಾಜ್ ಅವನು. ಡೌರಾಜ್. ಓಕೆ, ಇನ್ನು ಕಾಕ್ರಿ ಸುದ್ದಿ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಕಾಕ್ರ ಸುದ್ದಿ ಆಡಬೇಕು, ಇನ್ನು ಆಡ್ತಾನೆ. ಅವನು ಸ್ವಲ್ಪ ಭಯ ಬೀಳ್ತಾವನೆ. ಓಕೆ, ಇನ್ನೊಂದು ಸ್ವಲ್ಪ ಆಡಬೇಕು ಅಂತ ಇನ್ನು ಆಡ್ತಾನೆ, ಅಂದರೆ ಭಯ ಬೀಳ್ತಾ ಇದ್ದಾನೆ. ಸ್ಟಾರ್ಟಿಂಗ್ ಅಲ್ವಾ, ಇವಾಗ ಭಯ ಬೀಳ್ತಾ ಇದ್ದಾನೆ. ಇವರು ಅಶ್ವಿನಿ ಅವ್ರು ಹೇಗೆ ಆಡ್ತಾ ಇದ್ದಾರೆ? ಅಶ್ವಿನಿ ಆಡ್ತಾಳೆ, ಅವಳು ನಮ್ಮ ಗಿಲ್ಲಿ ಸಪೋರ್ಟ್ ಕೊಟ್ಟರೆ ಆಡ್ತಾಳೆ, ಇರ್ತಾಳೆ. ಇನ್ನೂ ಸ್ವಲ್ಪ ದಿವಸ ಇರ್ತಾಳೆ. ಗಿಲ್ಲಿ ಸಪೋರ್ಟ್ ಕೊಟ್ಟರೆ ಮಾತ್ರ ಇರೋದು, ಇಲ್ಲಾಂದ್ರೆ ಇರೋಕ್ಕಾಗಲ್ಲ. ಅಂದರೆ ಅವರಿಬ್ಬರದು ಹಾವು ಮುಂಗ್ಸಿ ಆಟ ಚೆನ್ನಾಗಿದೆಯಾ? ಚೆನ್ನಾಗಿ ಅವನು ಉರಿಸ್ತಾನೆ. ನಮ್ಮ ಮಾವನ ಮಗಳಿಗೆ ಕಡೆಯವ್ರಿಗೆ ಕಣ್ಣು ಹೊಡಿತೀನಿ ಅಂತ ಹೇಳ್ತಾನಲ್ಲ, ಚೆನ್ನಾಗೈತೆ. ಆದರೆ ಅವ್ನು ಗಿಲ್ಲಿ ಜೊತೆ ಆಟ ಆಡ್ಕೊಂಡಿದ್ರೆ ಇರ್ತಾಳೆ, ಅವಳು ಆಡ್ತಾಳೆ. ಗಿಲ್ಲಿ ಕೈ ಬಿಟ್ರೆ ಅವಳು ಹೊಡೈತಾಳೆ ಬೇಗ. ಚಂದ್ರಪ್ಪ ಬೇಕ ಅವನು ಅದೇ ಡಾಕ್ ನಾಯಿ ಜೊತೆ ಅವನು ನಾಯಿ ಆಗ್ಬಿಟ್ಟವನೆ. ಯಾಕೆ ಅವ್ನಿಗೆ ಆಡಕ್ಕೆ ಆಗ್ತಾಯಿಲ್ಲ, ಫ್ರೀ ಬಿಟ್ಟಿಲ್ಲ ಅವನ್ನ. ಈಗ ಅವ್ನು ಡಾಗ್ ನಾಯಿ, ಹಂಗಾಗಿ ಅವ್ನು ಬಿಟ್ಟರೆ ಫ್ರೀ ಬಿಟ್ಟರೆ ಸ್ವಲ್ಪ ಆಡ್ತಾನೆ. ಅವ್ನು ಡಾಗ್ ಜೊತೆ ಸೇರ್ಕೊಬಿಟ್ಟು ಅವನು ಸ್ವಲ್ಪ ಮಂಕಾಗ್ಬಿಟ್ಟವನೆ. ಮಂಗಳೂರಿಂದ ಬಂದ ಹುಡುಗಿ ಅವಳು ಆಡ್ತಾವಳೆ ಸ್ವಲ್ಪ, ಇವಾಗ ಆಡ್ತಾವಳೆ. ಯಾವುದು ತಡಬಳ ಇಲ್ದಂಗೆ ಆಡ್ತಾವಳೆ. ಇವಾಗ ಸ್ವಲ್ಪ ಹೆಸರು ಮಾಡಬೇಕು ಅಂತ ಆಡ್ತಾಳೆ. ಪರವಾಗಿಲ್ಲ ಆಡ್ತಾಳೆ. ಅವಳು ಸ್ವಲ್ಪ ದಿವಸ ಇರ್ತಾಳೆ. ಇನ್ನು ಧನುಷ್ ಗೌಡ ಹೇಗಿದೆ? ಧನುಷ್ ಗೌಡ ಮನೆ ಗಿಲ್ಲಿ ಮೇಲೆ ಗಲಾಟೆ ಮಾಡ್ತಾ ಇದ್ದ, ಆಡ್ತಾನೆ. ಅವ್ನು ಚೆನ್ನಾಗಿ ಅವನೇ. ಬಿಗ್ ಬಾಸ್ಗೆ ಏನಾದ್ರು ಡಿಫ್ರೆನ್ಸ್ ಅನ್ಸುತ್ತೆ? ಈ ಹೊಸತಿಗೆ ಈ ಸತಿ ಪರವಾಗಿಲ್ಲ. ಗಿಲ್ಲಿ ಇದನ್ನೆಲ್ಲ ಚೆನ್ನಾಗಿ ಕಾಮಿಡಿ ಎಲ್ಲ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಚೆನ್ನಾಗೈತೆ. ಹೋಸತಿ ಚೆನ್ನಾಗಿತ್ತು, ಈ ಸತಿ ಚೆನ್ನಾಗೈತೆ. ಗಿಲ್ಲಿ ಇರೋಗಿಂತ ಚೆನ್ನಾಗಿರ್ತದೆ ಬಿಗ್ ಬಾಸ್. ಅಂದರೆ ಲಾಸ್ಟ್ ಟೈಮ್ಗಿಂತ ಈ ಟೈಮ್ ಸಪ್ಪೆ ಇದೆ, ಏನೂ ಇಲ್ಲ ಅಂತ? ಇಲ್ಲ ಚೆನ್ನಾಗಿದೆ ಕಾಮಿಡಿ ಎಲ್ಲ. ಪ್ರತಿ ಸತಿ ನೋಡ್ತೀರಾ ನೀವು? 11 ಎಪಿಸೋಡಿಂದ ನೋಡಿದ್ದೀನಿ. ಅಂದರೆ 50 ದಿವಸ ಆಮೇಲೆ ಹೇಳ್ತೀನಿ ಇವರೇ ವಿನ್ ಆಗ್ತಾರೆ ಅಂತ ಹೇಳ್ತೀನಿ ಬೇಕಾದ್ರೆ ನಾನು. ಓಕೆ, ಈಗ ಪ್ರಕಾರ ಯಾರು ವಿನ್ ಆಗ್ತಾರೆ? ನಮ್ಮ ಗಿಲ್ಲಿ ವಿನ್ ಆಗ್ತಾನೆ. ಗಿಲ್ಲಿ ಪಕ್ಕ ವಿನ್ ಆಗ್ತಾನೆ. ಕಾವ್ಯ ರನ್ನರ್ ಅಪ್ ಬರ್ತಾಳೆ. ಲಾಸ್ಟ್ ಒಂದು 5 ಟಾಪಿಕ್ 5 ಬರ್ಬೋದು. ಯಾರ್ಯಾರು ಬರ್ಬೋದು? ಅದೇ ಹೇಳ್ದಲ್ಲ, ಗಿಲ್ಲಿ, ಕಾವ್ಯ, ಅವಳ ಅಶ್ವಿನಿ ಮೇಡಮು, ಅಲ್ಲಿಂದ ಬಂದು ನಮ್ಮ ಕಾಕ್ರೋಚು, ಅಲ್ಲಿಂದ ಬಂದು ಇವನು ನಮ್ಮ ಕಾಮಿಡಿ ಕಿಲಾಡಿ ಅವನಲ್ಲ, ಚಂದ್ರಪ್ರಭಾ. ಇಷ್ಟು ಜನ ಬರ್ತಾರೆ.